ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೊಫೆಷನಲ್ ಮೇಕಪ್ ಕ್ಲಾಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಪೂರ್ತಿ ಬ್ಲಷಸ್ ನ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ನಾನು ಯಾವ ರೀತಿ ಪರ್ಫೆಕ್ಟ್ ಬೇಸ್ ನ ರೆಡಿ ಮಾಡ್ಕೊಳ್ಳೋದು, ಯಾವ ರೀತಿ ನಾವು ಕನ್ಸೀಲಿಂಗ್ ಅಂಡ್ ಕಲರ್ ಕರೆಕ್ಷನ್ ಅಪ್ಲೈ ಮಾಡೋದು, ಫೌಂಡೇಶನ್ ಅಪ್ಲೈ ಮಾಡೋದು, ಅದ್ರ ಮೇಲೆ ಸೆಟ್ಟಿಂಗ್ ಸ್ಪ್ರೇ, ಕಾಂಟೂರು ಎಲ್ಲದನ್ನು ಅಪ್ಲೈ ಮಾಡೋದು, ಎಲ್ಲದನ್ನು ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಅದರ ಪ್ರಕಾರ ನಾವು ಇವತ್ತು ಬ್ಲಷಸ್ ನ ಬಗ್ಗೆನೂ ತುಂಬಾ ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಮಾಡಿ ಈ ಬ್ಲಷ್ಗೆ ಮಾತ್ರ ನಾವು ನಮ್ದಲ್ದೇ ಇರುವ ಶೇಡ್ ನ ಅಪ್ಲೈ ಮಾಡೋದ್ರಿಂದ ಪೂರ್ತಿ ಮೇಕಪ್ ಖರಾಬ್ ಆಗೋಗುತ್ತೆ. ಇವತ್ತು ನಾವು ಯಾವೆಲ್ಲ ಫಾರ್ಮ್ ಅಲ್ಲಿ ಬ್ಲಷಸ್ ಅವೈಲಬಲ್ ಇದೆ ಅಂಡ್ ನಮ್ಮ ಸ್ಕಿನ್ ಟೋನ್ ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಬ್ಲಷ್ ನ ಕಲರ್ ಯಾವುದು ಎಲ್ಲದನ್ನು ಡೀಟೇಲ್ ಆಗಿ ಬ್ಲಷ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ತುಂಬಾನೇ ಇಷ್ಟಪಡ್ತಾರೆ. ಯಾಕಂದ್ರೆ ಬ್ಲಷ್ ಅಪ್ಲೈ ಮಾಡಿದಾಗ ಒಂಥರ ಪಿಂಕಿ ಆಗಿ ತುಂಬಾ ಗ್ಲೋಯಿಂಗ್ ಆಗಿ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಫೇಸ್. ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಬಟ್ ನಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿರುವಂತ ಕಲರ್ನ ನಾವು ಚೂಸ್ ಮಾಡಿದಾಗ ಮಾತ್ರನೇ ಅದು ನಮ್ಮ ಸ್ಕಿನ್ಗೆ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸೋದು. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇದೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ಗೈಸ್. ನಾವು ಈ ಬ್ಲಷ್ ನ ಚೂಸ್ ಮಾಡುವಾಗ ಕೂಡ ನಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತ ಕಲರ್ ನ ಚೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ನಮಗೆ ಬ್ಲಷ್ ಮಾರ್ಕೆಟ್ ಅಲ್ಲಿ ಎರಡು ಫಾರ್ಮ್ ಅಲ್ಲಿ ಸಿಗುತ್ತೆ. ಒಂದು ಪೌಡರ್ ಫಾರ್ಮ್, ಇನ್ನೊಂದು ಕ್ರೀಮ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಸೊ ಯಾವ ಸ್ಕಿನ್ ಟೈಪ್ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಕೇಳೋದಾದ್ರೆ ತುಂಬಾ ಸಿಂಪಲ್. ನಿಮ್ದೇನಾದ್ರೂ ಆಯಿಲಿ ಸ್ಕಿನ್ ಇದ್ರೆ ನೀವು ಪೌಡರ್ ಫಾರ್ಮ್ ಬ್ಲಷ್ ನ ಯೂಸ್ ಮಾಡಿ, ಅದು ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಅಂಡ್ ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಇದ್ರೆ ನೀವು ಈ ತರ ಕ್ರೀಮ್ ಫಾರ್ಮ್ ಅಲ್ಲಿ ಇರುವಂತಹ ಬ್ಲಷ್ ನ ಯೂಸ್ ಮಾಡಿ. ಬಟ್ ಇದೇ ಸ್ಕಿನ್ ಟೈಪ್ ಅವರಿಗೆ ಇದೇ ಫಾರ್ಮ್ ನ ಬ್ಲಷ್ ಯೂಸ್ ಮಾಡಬೇಕು ಅನ್ನೋ ಯಾವುದೇ ಒಂದು ರೂಲ್ ಇಲ್ಲ. ನಾನು ಜಸ್ಟ್ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಯಿಲಿ ಸ್ಕಿನ್ ಇರೋರು ಮತ್ತೆ ಕ್ರೀಮ್ ಯೂಸ್ ಮಾಡೋದ್ರೆ ಇದರಲ್ಲೂ ಮಾಯಿಶ್ಚರೈಸರ್ ಇರುತ್ತೆ. ಹಾಗಾಗಿ ಇದು ಒಂದ್ ಸ್ವಲ್ಪ ಎದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬೆಟರ್ ಅಂದ್ರೆ ನೀವು ಆಯಿಲಿ ಸ್ಕಿನ್ ಇರೋರು, ಆಯಿಲಿ ಸ್ಕಿನ್ ಟೈಪ್ ಇರೋರು ಪೌಡರ್ ಫಾರ್ಮ್ ಅಲ್ಲಿ ಸಿಗುವಂತ ಬ್ಲಷ್ ನ ಯೂಸ್ ಮಾಡಬಹುದು. ಬಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದಕ್ಕೆ ರೂಲ್ಸ್ ಏನೂ ಇಲ್ಲ. ಎಲ್ಲಾದ್ರೂ ಆಯಿಲಿ ಸ್ಕಿನ್ ಅವರು ಪೌಡರ್ ಯೂಸ್ ಮಾಡಿದಾಗ ಅದು ನಿಮಗೆ ನ್ಯಾಚುರಲ್ ಆಗಿ ಕಾಣಿಸ್ತಾ ಇಲ್ಲ, ನಿಮ್ಮ ಪೋರ್ಸ್ ಏನಿದೆ ಅದು ತುಂಬಾ ಎನ್ಹಾನ್ಸ್ ಎದ್ದು ಕಾಣ್ತಾ ಇದೆ ಅಂತ ಕೇಸಲ್ಲಿ ನೀವು ಕ್ರೀಮ್ ಫಾರ್ಮ್ ಅಲ್ಲಿ ಸಿಗುವಂತಹ ಬ್ಲಷ್ ನ ಕೂಡ ಯೂಸ್ ಮಾಡಬಹುದು. ಸೊ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಪೋರ್ಸ್ ಎಲ್ಲಾನು ಕೂಡ ಕ್ರೀಮ್ ಇಂದ ನೀಟಾಗಿ ಫಿಲ್ ಆಗುತ್ತೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಏನಾದ್ರೂ ಇದು ಸೂಟ್ ಆಗ್ತಿಲ್ಲ ಅಂದಾಗ ನೀವು ಕ್ರೀಮ್ ಫಾರ್ಮ್ ಅಲ್ಲಿ ಸಿಗುವಂತ ಬ್ಲಷ್ ನ ಕೂಡ ಯೂಸ್ ಮಾಡಬಹುದು. ಬರೆಯೋದಕ್ಕೆ ಆಯಿಲಿ ಇದ್ದವರು ಪೌಡರ್ ಯೂಸ್ ಮಾಡಿ, ಅಥವಾ ಡ್ರೈ ಇದ್ದವರು ಕ್ರೀಮ್ ಯೂಸ್ ಮಾಡಿ ಅಂತ ಹೇಳ್ತಾ ಇದೀನಿ ಅಷ್ಟೇನೆ. ಈ ಬ್ಲಷ್ ನಲ್ಲೂ ತುಂಬಾ ಎಲ್ಲ ಕಲರ್ಸ್ ಇದೆ ಗೈಸ್. ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಕಲರ್ ನ ಬ್ಲಷ್ ನ ನೀವು ಯೂಸ್ ಮಾಡಿದಾಗ ಮಾತ್ರನೇ ಅದು ನಿಮ್ಮ ಸ್ಕಿನ್ಗೆ ತುಂಬಾನೇ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗಾಗಿ ನೀವು ಅದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಯಾವೆಲ್ಲ ಕಲರ್ದು ಬ್ಲಷಸ್ ಇದೆ ಅಂಡ್ ಯಾವ ಸ್ಕಿನ್ ಟೋನ್ಗೆ ಯಾವ ಕಲರ್ ಬ್ಲಷ್ ಸೂಟ್ ಆಗುತ್ತೆ ಅಂತೆಲ್ಲ ತಿಳಿಸ್ತೀನಿ ಗೈಸ್. ಬ್ಲಷ್ ಅಲ್ಲಿ ಇಷ್ಟೆಲ್ಲ ಕಲರ್ಸ್ ಇದೆ. ಪಿಂಕ್ ಬ್ಲಷ್ ಸಿಗುತ್ತೆ, ಪೀಚ್ ಕಲರ್ ಸಿಗುತ್ತೆ, ಫುಸ್ಚಿಯಾ ಇದೆ, ಬೆರಿ ಕಲರ್ ಇದೆ, ಬ್ರೌನ್ ಇದೆ ಅಂಡ್ ಟ್ಯಾಂಜರಿನ್. ಇಷ್ಟೆಲ್ಲ ಕಲರ್ಸ್ ಬ್ಲಷಸ್ ಅಲ್ಲೇ ಇದೆ. ಸೊ ನಮ್ಗೆ ಯಾವ್ದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ಸೊ ಅದನ್ನ ತಿಳ್ಕೋಬೇಕು ಅಂದ್ರೆ ಅಗೈನ್ ನಾನು ನಮ್ಮ ಫೌಂಡೇಶನ್ ವಿಷಯದಲ್ಲಿ ಏನ್ ಹೇಳಿದೆ ಹೇಳಿ ಗೈಸ್, ಅದು ನಮ್ಮ ಅಂಡರ್ ಟೋನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆದಾಗ ಮಾತ್ರನೇ ನಮ್ಮ ಸ್ಕಿನ್ ಟೋನ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ. ಸೇಮ್ ಇದರಲ್ಲೂ ಕೂಡ ಇದು ಕೂಡ ಬ್ಲಷಸ್ ನ ಚೂಸ್ ಮಾಡುವಾಗಲೂ ನಾವು ನಮ್ಮ ಅಂಡರ್ ಟೋನ್ ನೋಡ್ಕೊಂಡೇ ಚೂಸ್ ಮಾಡ್ಬೇಕಾಗುತ್ತೆ. ಅಂಡರ್ ಟೋನ್ಗೆ ಮ್ಯಾಚ್ ಆದಾಗ ಮಾತ್ರನೇ ಅದು ನಮ್ಮ ಸ್ಕಿನ್ ಟೋನ್ಗೆ ತುಂಬಾ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ನಿಮ್ದೇನಾದ್ರೂ ಕೂಲ್ ಅಂಡರ್ ಟೋನ್ ಆಗಿದ್ರೆ ನೀವು ಯಾವ ಕಲರ್ದು ಬ್ಲಷ್ ಯೂಸ್ ಮಾಡಬೇಕು, ನಿಮ್ದೇನಾದ್ರೂ ವಾರ್ಮ್ ಅಂಡರ್ ಟೋನ್ ಆಗಿದ್ರೆ ನೀವು ಯಾವ ಕಲರ್ ಬ್ಲಷ್ ಯೂಸ್ ಮಾಡಬೇಕು ಅಂತೆಲ್ಲ ನೀಟಾಗಿ ನಾನು ಬೋರ್ಡಲ್ಲಿ ಬರೆದು ತೋರಿಸ್ತೀನಿ ನಿಮಗೆ. ಇಲ್ಲಿ ನಾನು ಎಲ್ಲ ನೀಟಾಗಿ ಬರ್ತಿದ್ದೀನಿ. ನಮ್ಮ ಸ್ಕಿನ್ ಟೈಪ್ ಏನಿದೆ ಇದನ್ನ ನಾವು 3 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡ್ತೀವಿ: ಫೈರ್, ಮೀಡಿಯಂ ಅಂಡ್ ಡಾರ್ಕ್. ತುಂಬಾ ಬೆಳ್ಳಗಿರ್ತಾರಲ್ಲ, ತುಂಬಾ ಬೆಳ್ಳಗಿರೋರ್ನ ಫೈರ್ ಅಂಡ್ ಮಿಡಲ್, ಆ ಕಡೆ ಬೆಳ್ಳಗೂ ಅಲ್ಲ ಈ ಕಡೆ ತುಂಬಾ ಬ್ಲ್ಯಾಕು ಇಲ್ಲ ಅಂತವ್ರನ್ನ ಮೀಡಿಯಂ ಅಂಡ್ ಇನ್ನೊಂದು ತುಂಬಾ ಬ್ಲ್ಯಾಕ್ ಆಗಿರೋರ್ನ ಡಾರ್ಕ್. ಈ 3 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡಿರ್ತೀವಿ. ಸೊ ಈ ಫೈರ್ ಅಲ್ಲಿ ಕೂಲು ಬರ್ಬೋದು, ನಿಮ್ಮ ಅಂಡರ್ ಟೋನು ವಾರ್ಮು ಬರ್ಬೋದು. ಮೀಡಿಯಂ ಅಲ್ಲೂ ಅಷ್ಟೇ, ಕೂಲ್ ಅಂಡರ್ ಟೋನ್ ಬರ್ಬೋದು, ವಾರ್ಮ್ ಅಂಡರ್ ಟೋನ್ ಬರ್ಬೋದು. ಸೊ ಇದನ್ನ ನೀವು ಹೇಗೆ ತಿಳ್ಕೊಳ್ಳೋದು ಅಂತ ಗೈಸ್ ನಾನು ನನ್ನ 3rd ಮತ್ತೆ 10th ವಿಡಿಯೋದಲ್ಲಿ ತುಂಬಾನೇ ಡೀಟೇಲ್ ಆಗಿ ನೀವು ನಿಮ್ಮ ಅಂಡರ್ ಟೋನ್ ಯಾವ ರೀತಿ ತಿಳ್ಕೊಳ್ಳೋದು ಅಂತ ತಿಳಿಸಿದ್ದೀನಿ. ನೀವು ಅದನ್ನ ವಾಚ್ ಮಾಡ್ಬೋದು. ಅಥವಾ ನಿಮಗೆ ಹೇಳ್ಬೇಕಂದ್ರೆ ತುಂಬಾ ಶಾರ್ಟ್ ಆಗಿ ನಾನು ಈ ವಿಡಿಯೋದಲ್ಲೂ ಹೇಳ್ತೀನಿ ಗೈಸ್. ನಿಮಗೆ ನಿಮ್ಮ ಅಂಡರ್ ಟೋನ್ ಗೊತ್ತಾಗಬೇಕು ಅಂದ್ರೆ ನೀವು ನಿಮ್ಮ ಕೈನ ಇಲ್ಲಿ ವೆಸ್ಟ್ ಇದೆಯಲ್ಲ ಇಲ್ಲಿ ನೋಡ್ಕೋಬೇಕು. ಸೊ ಇಲ್ಲಿ ವೇನ್ಸ್ ಕಾಣಿಸುತ್ತೆ ನಿಮಗೆ, ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಇದೇನಾದ್ರೂ ಗ್ರೀನ್ ಕಲರ್ ಅಲ್ಲಿ ಇತ್ತು ಅಂದ್ರೆ ನೀವು ಒಂದು ವಾರ್ಮ್ ಅಂಡರ್ ಟೋನ್ ಕ್ಯಾಟಗರಿಯಲ್ಲಿ ಬರ್ತೀರಾ. ಅಥವಾ ನಿಮ್ಮ ವೇನ್ಸ್ ಏನಾದ್ರೂ ಬ್ಲೂ ಕಲರ್ ಅಲ್ಲಿ ಇತ್ತು ಅಂದ್ರೆ ನೀವು ಒಂದು
ಕೂಲ್ ಅಂಡರ್ ಟೋನ್ ಆಗಿರ್ತೀರಾ, ಅಥವಾ ಬ್ಲೂನೂ ಇದೆ ಮತ್ತೆ ಗ್ರೀನು ಎರಡು ಮಿಕ್ಸ್ ಆಗಿದೆ ಅಂದಾಗ ನೀವು ಒಂದು ನ್ಯೂಟ್ರಲ್ ಅಂಡರ್ ಟೋನ್ ಅಲ್ಲಿ ಬರ್ತೀರಾ. ನೀವು ಇನ್ನೂ ಚೆನ್ನಾಗಿ ಗೊತ್ತಾಗಬೇಕು ಅಂದ್ರೆ ನೀವು ಸನ್ಲೈಟ್ ಅಲ್ಲಿ ಹೋದಾಗ ನಿಮ್ಮ ಫೇಸ್ ಒಂಥರ ಯೆಲ್ಲೋ ಆಗ್ಬಿಡುತ್ತೆ. ಸೊ ಅಂತವ್ರದ್ದು ವಾರ್ಮ್ ಅಂಡರ್ ಟೋನ್ ಕ್ಯಾಟಗರಿ. ಅಂಡ್ ತುಂಬಾ ಪಿಂಕ್ ಆಗಿ ಕಂಡ್ರೆ ಅದು ಒಂದು ಕೂಲ್ ಅಂಡರ್ ಟೋನ್ ಕ್ಯಾಟಗರಿಲಿ ಬರುತ್ತೆ. ಇವಾಗ ನಾವು ಯಾವ ಅಂಡರ್ ಟೋನ್ಗೆ ಯಾವ ಕಲರ್ದು ಬ್ಲಷ್ ಯೂಸ್ ಮಾಡಬೇಕು ಅಂತ ನೋಡೋಣ. ನೀವೇನಾದ್ರೂ ತುಂಬಾ ಫೇರ್ ಆಗಿದ್ದು ಕೂಲ್ ಅಂಡರ್ ಟೋನ್ ಅಲ್ಲಿದ್ರೆ ನೀವು ಪಿಂಕ್ ಕಲರ್ದು ಬ್ಲಷ್ ಯೂಸ್ ಮಾಡಬೇಕಾಗುತ್ತೆ. ನಿಮ್ಮ ಅಂಡರ್ ಟೋನ್ ಕೂಡ ಪಿಂಕ್ ಆಗಿರುತ್ತಲ್ಲ, ಅವಾಗ ಇದು ನಿಮ್ಮ ಸ್ಕಿನ್ ಟೋನ್ ಮೇಲೆ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ನಿಮ್ಮ ಅಂಡರ್ ಟೋನ್ಗೆ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತಲ್ಲ, ಹಾಗಾಗಿ ಇದು ತುಂಬಾ ಬ್ರೈಟ್ ಆಗಿ ಗ್ಲೋಯಿಂಗ್ ಆಗಿ ಒಂದು ನ್ಯಾಚುರಲ್ ಲುಕ್ ಕೊಡುತ್ತೆ. ಕೂಲ್ ಅಂಡರ್ ಟೋನ್ ಅವರಿಗೆ ನ್ಯಾಚುರಲ್ ಲುಕ್ ಬೇಕು ಅಂದಾಗ ನೀವು ಪಿಂಕ್ ಬ್ಲಷ್ ನ ಯೂಸ್ ಮಾಡಬಹುದು. ಅಥವಾ ನಿಮಗೇನಾದ್ರೂ ಇನ್ನು ಬ್ರೈಟ್ ಆಗಿ ಇನ್ನು ಎದ್ದು ಕಾಣಿಸ್ಬೇಕು ಅಂದಾಗ ನೀವು ಪೀಚ್ ಕಲರ್ ನ ಯೂಸ್ ಮಾಡಬಹುದು. ಪೀಚ್ ಇದು ನಿಮ್ಮ ಸ್ಕಿನ್ ನ ಪಾಪ್ ಅಪ್ ಮಾಡುತ್ತೆ, ಸೊ ಎದ್ದು ಕಾಣೋ ರೀತಿ ಮಾಡುತ್ತೆ. ಸೊ ನಿಮಗೆ ಕೂಲ್ ಅಂಡರ್ ಟೋನ್ ಇದ್ದು ನಿಮ್ಮ ಅಂಡರ್ ಟೋನ್ ಇದೆ ಇದು ಪಿಂಕೇ ಆಗಿರುತ್ತೆ. ಸೊ ನೀವು ಪಿಂಕ್ ನ ಹಚ್ಚಿದಾಗ ಇದೊಂಥರ ನಿಮ್ಮ ಅಂಡರ್ ಟೋನ್ಗೆ ಮ್ಯಾಚ್ ಆಗೋದ್ರಿಂದ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅಥವಾ ನೀವೇನಾದ್ರೂ ಪೀಚ್ ಕಲರ್ ಬ್ಲಷ್ ನ ಯೂಸ್ ಮಾಡೋದ್ರಿಂದ ಅದು ನಿಮ್ಮ ಕೂಲ್ ಅಂಡರ್ ಟೋನ್ಗೆ ತುಂಬಾ ಎದ್ದು ಕಾಣಿಸುತ್ತೆ, ಪಾಪ್ ಅಪ್ ಆಗಿ ಕಾಣಿಸುತ್ತೆ. ಓಕೆ. ಅಥವಾ ನಿಮ್ದೇನಾದ್ರೂ ಫೇರ್ ಅಲ್ಲಿ ವಾರ್ಮ್ ಅಂಡರ್ ಟೋನ್ ಆಗಿತ್ತು ಅಂದ್ರೆ ಇದಕ್ಕೆ ಉಲ್ಟಾ, ನಾವಿಲ್ಲಿ ನ್ಯಾಚುರಲ್ ಆಗಿ ಕಾಣಬೇಕು ಅಂತ ಪಿಂಕ್ ಅಪ್ಲೈ ಮಾಡಿದ್ವಿ, ಬಟ್ ಇಲ್ಲಿ ನಾವು ನ್ಯಾಚುರಲ್ ಆಗಿ ಕಾಣಬೇಕು ಅಂದ್ರೆ ಪೀಚ್ ಅಪ್ಲೈ ಮಾಡ್ಬೇಕಾಗುತ್ತೆ. ಇದು ನಮಗೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಿಮ್ಮ ಅಂಡರ್ ಟೋನ್ಗೆ ಈ ಕಲರ್ ಎದ್ದು ಕಾಣಬೇಕು ಅಂದ್ರೆ ಪಿಂಕ್ ಅಪ್ಲೈ ಮಾಡಬೇಕಾಗುತ್ತೆ, ಅವಾಗ ಇದು ನಿಮ್ಮ ಸ್ಕಿನ್ ಟೋನ್ಗೆ ತುಂಬಾನೇ ಎದ್ದು ಕಾಣಿಸುತ್ತೆ. ಓಕೆ ಗೈಸ್, ನಿಮ್ದೇನಾದ್ರೂ ಮೀಡಿಯಂ ಸ್ಕಿನ್ ಟೋನ್ ಅಲ್ಲಿ ಕೂಲ್ ಅಂಡರ್ ಟೋನ್ ಆಗಿದ್ರೆ ನಿಮಗೆ ಒಂದು ನ್ಯಾಚುರಲ್ ಲುಕ್ ಬೇಕು ಅಂದ್ರೆ ನೀವು ರಿಚ್ ಪಿಂಕ್ ಅಥವಾ ಮೌವ್ ಈ ಕಲರ್ದು ಬ್ಲಷ್ ನ ಅಪ್ಲೈ ಮಾಡಬೇಕಾಗುತ್ತೆ. ರಿಚ್ ಪಿಂಕ್ ಅಂಡ್ ಮೌವ್ ಈ ಕಲರ್ ನ ಅಪ್ಲೈ ಮಾಡೋದ್ರಿಂದ ಇದು ಕೂಲ್ ಅಂಡರ್ ಟೋನ್ಗೆ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅಥವಾ ನಿಮಗೇನಾದ್ರೂ ನನಗೆ ನ್ಯಾಚುರಲ್ ಲುಕ್ ಬೇಡ, ನನ್ನ ಫೇಸ್ಗೆ ಇದು ತುಂಬಾ ಎದ್ದು ಕಾಣಬೇಕು ಅನ್ನೋದಾದ್ರೆ ನೀವು ಪೀಚ್ ಕಲರ್ ನ ಯೂಸ್ ಮಾಡಬಹುದು. ಪೀಚ್ ಇದು ನಿಮ್ ಫೇಸ್ಗೆ ತುಂಬಾ ಎದ್ದು ಕಾಣೋ ರೀತಿ ಮಾಡುತ್ತೆ. ಓಕೆ, ಮೀಡಿಯಂ ಅಲ್ಲಿ ನಿಮ್ದೇನಾದ್ರೂ ಕೂಲ್ ಅಂಡರ್ ಟೋನ್ ಇತ್ತು ಅಂದ್ರೆ ನಿಮ್ಗೆ ಒರಿಜಿನಲ್ ಲುಕ್ ಬೇಕು ಅಂದ್ರೆ ನೀವು ರಿಚ್ ಪಿಂಕ್ ಅಥವಾ ಮೌವ್ ಈ ಎರಡು ಕಲರ್ ಯೂಸ್ ಮಾಡಬಹುದು. ಅಥವಾ ನಿಮಗೆ ಏನಾದ್ರೂ ನಿಮ್ಮ ಬ್ಲಷ್ ಎದ್ದು ಕಾಣಬೇಕು, ಗ್ಲೋಯಿಂಗ್ ಆಗಿ ತುಂಬಾ ಬ್ರೈಟ್ ಆಗಿ ಕಾಣಬೇಕು ಅಂದಾಗ ಮೀಡಿಯಂ ಅಂಡರ್ ಟೋನ್ ಅಲ್ಲಿ, ಮೀಡಿಯಂ ಸ್ಕಿನ್ ಟೋನ್ ಅಲ್ಲಿ ಕೂಲ್ ಅಂಡರ್ ಟೋನ್ ಇರೋರು ಪೀಚ್ ಕಲರ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಬರೋದು ವಾರ್ಮ್ ಅಂಡರ್ ಟೋನು. ಆಕ್ಚುಲಿ ನಾವು ಮೀಡಿಯಂ ಸ್ಕಿನ್ ಟೋನ್ ಪೀಪಲ್ ಇರ್ತೀವಲ್ಲ, ಅವ್ರದ್ದೆಲ್ಲಾನು ಕೂಡ ಆಲ್ಮೋಸ್ಟ್ ವಾರ್ಮ್ ಅಂಡರ್ ಟೋನೇ ಆಗಿರುತ್ತೆ. ಹಾಗಾಗಿ ನಮಗೆ ಇದು ನ್ಯಾಚುರಲ್ ಆಗಿ ಕಾಣಬೇಕು ಅಂದ್ರೆ ಪೀಚ್ ಕಲರ್ ಯೂಸ್ ಮಾಡಬೇಕಾಗುತ್ತೆ ನ್ಯಾಚುರಲ್ ಲುಕ್ಗೆ. ಅಂಡ್ ಬ್ಲಷ್ ನ ಕಲರ್ ಎದ್ದು ಕಾಣಬೇಕು, ನ್ಯಾಚುರಲ್ ಲುಕ್ ಬೇಡ, ಪಾಪ್ ಅಪ್ ಆಗಿ ಕಾಣಬೇಕು ಅಂದ್ರೆ ನಾವು ರಿಚ್ ಪಿಂಕ್ ಅಲ್ಲ, ಓನ್ಲಿ ಪಿಂಕ್ ಅಂಡ್ ಮೌವ್ ಇದೆರಡು ಕಲರ್ ನ ಯೂಸ್ ಮಾಡಬಹುದು. ಇದೆರಡು ಕಲರ್ ನಮಗೆ ಎದ್ದು ಕಾಣೋ ರೀತಿ ಮಾಡುತ್ತೆ. ಸೊ ಆಲ್ಮೋಸ್ಟ್ ಮೀಡಿಯಂ ಸ್ಕಿನ್ ಟೋನ್ ಪೀಪಲ್ದು ಅಂಡರ್ ಟೋನ್ ಬಂದು ಯಾವಾಗ್ಲೂ ಕೂಡ ವಾರ್ಮ್ ಅಲ್ಲೇ ಇರುತ್ತೆ. ಹಾಗಾಗಿ ನಾವು ಪೀಚ್ ಯೂಸ್ ಮಾಡೋದು ಬೆಟರ್. ಅಥವಾ ಅದೊಂದು ಸ್ವಲ್ಪ ಎದ್ದು ಕಾಣಬೇಕು ಅಂದ್ರೆ ಪಿಂಕ್ ಅಥವಾ ಮಾವ್ ಇದೆರಡು ಯೂಸ್ ಮಾಡಬಹುದು. ಕೊನೆಯದು ಡಾರ್ಕ್ ಸ್ಕಿನ್ ಟೋನ್. ಡಾರ್ಕ್ ಸ್ಕಿನ್ ಟೋನ್ ಅಲ್ಲಿ ನಿಮ್ದೇನಾದ್ರೂ ಕೂಲ್ ಅಂಡರ್ ಟೋನ್ ಇದ್ರೆ ನಿಮ್ಗೆ ನ್ಯಾಚುರಲ್ ಲುಕ್ ಬೇಕು ಅಂದ್ರೆ ಬೆರಿ ಅಥವಾ ಪುಷ್ಯನ್ ಕಲರ್ ಯೂಸ್ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಪಾಪ್ ಅಪ್ ಆಗಿ ಎದ್ದು ಕಾಣಬೇಕು ಅಂತ ಇದ್ರೆ ಟ್ಯಾಂಜರಿನ್ ಈ ಕಲರ್ ಯೂಸ್ ಮಾಡಿದ್ರೆ ಆಗುತ್ತೆ. ಅಂಡ್ ನಿಮ್ಗೆ ಡಾರ್ಕ್ ಅಲ್ಲಿ ವಾರ್ಮ್ ಅಂಡರ್ ಟೋನ್ ಇದ್ರೆ ನೀವು ಬ್ರೌನ್ ಯೂಸ್ ಮಾಡಬಹುದು ಅಂಡ್ ಟ್ಯಾಂಜರಿನ್ ಯೂಸ್ ಮಾಡಬಹುದು. ಇದಿರೋದ್ರಿಂದ ನಿಮಗೆ ನ್ಯಾಚುರಲ್ ಲುಕ್ ಬರುತ್ತೆ. ಅಥವಾ ನಿಮಗೆ ನಿಮ್ ಫೇಸ್ಗೆ ಇದೊಂದು ಸ್ವಲ್ಪ ಎದ್ದು ಕಾಣಬೇಕು, ಪಾಪ್ ಅಪ್ ಆಗಬೇಕು ಅಂದ್ರೆ ನೀವು ಪಿಂಕ್ ಅಥವಾ ಬೆರಿ ಇದೆರಡು ಕಲರ್ ನ ಯೂಸ್ ಮಾಡಬಹುದು. ಈ ತರ ನೀವು ನಿಮ್ಮ ಸ್ಕಿನ್ ಟೋನ್ಗೆ ಸರಿಯಾಗಿ ಬ್ಲಷಸ್ ನ ಕೂಡ ಚೂಸ್ ಮಾಡಬೇಕಾಗುತ್ತೆ. ಸೊ ನೀವು ಇದರಲ್ಲಿ ಒಂದು ಗಮನಿಸಿರ್ಬೋದು ಗೈಸ್, ಇದು ತುಂಬಾ ಸಿಂಪಲ್ ಇದೆ. ಏನು ಅಂದ್ರೆ ನೀವು ತುಂಬಾ ಫೇರ್ ಇದ್ದೀರಾ ಅಂದ್ರೆ ನಿಮ್ಮ ಫೇರ್ನೆಸ್ ಗಿಂತ ಒಂದ್ ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದ್ರೂ ಮೀಡಿಯಂ ಡಾರ್ಕ್ ಈ ತರ ಡಾರ್ಕ್ ಆಗ್ತಾ ಹೋದಂಗೆ ನಿಮ್ಮ ಕಲರ್ ಒಂದ್ ಸ್ವಲ್ಪ ಹೈ ಆಗ್ಬೇಕು, ಚೆನ್ನಾಗಿರುವಂತ ರಿಚ್ ಕಲರ್ ನ ಯೂಸ್ ಮಾಡ್ಬೇಕು. ಅವಾಗ ನಿಮಗೆ ತುಂಬಾ ನಿಮ್ಮ ಫೇಸ್ಗೆ ಅದು ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಸೊ ಇದು ಜಸ್ಟ್ ಬೇಸಿಕ್. ನಾವು ಈ ಬೋರ್ಡ್ ನ ಗಮನಿಸಿದಂಗೆ ನಾವು ಮೀಡಿಯಂ ಅಲ್ಲಿ ವಾರ್ಮ್ ಇದ್ರೆ ನಾವು ಎಲ್ಲದಕ್ಕೂ ಪೀಚ್ ಬ್ರೌನು ಈ ತರ ಯೂಸ್ ಮಾಡಿದ್ರೆ ನಮಗೆ ಅದು ನ್ಯಾಚುರಲ್ ಲುಕ್ ಕೊಡುತ್ತೆ. ಅಂಡ್ ಒಂದ್ ಸ್ವಲ್ಪ ಡಾರ್ಕ್ ಕಲರ್ ಪಿಂಕ್ ಎಲ್ಲ ಯೂಸ್ ಮಾಡಿದ್ರೆ ಅದು ನಮಗೆ ತುಂಬಾ ನಮ್ಮ ಫೇಸ್ಗೆ ಬ್ರೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗೈಸ್, ನೀವು ಇಲ್ಲಿ ಗಮನಿಸಿದ್ರೆ ನಾನು ಕೂಲ್ ಮತ್ತೆ ವಾರ್ಮ್ ಇದು ಎರಡು ಅಂಡರ್ ಟೋನ್ಗೆ ಮಾತ್ರನೇ ಕಲರ್ಸ್ ಬರ್ದಿದ್ದೀನಿ. ನ್ಯೂಟ್ರಲ್ ಅವರಿಗೆ ಯಾವುದೇ ಟೇಬಲ್ ಮಾಡಿಲ್ಲ ಸಪರೇಟ್. ಬಿಕಾಸ್ ಯಾಕಂದ್ರೆ ಅವರಿಗೆ ಇದು ಎರಡರಲ್ಲಿ ಯಾವ ಕಲರ್ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ಅವ್ರದ್ದೊಂದು ನ್ಯೂಟ್ರಲ್ ಅಂಡರ್ ಟೋನ್ ಆಗಿರೋದ್ರಿಂದ ಅವರಿಗೆ
ಪೀಚು ಯೂಸ್ ಮಾಡೋದು, ಪಿಂಕು, ಯಾವುದೇ ಕಲರ್ ಇದರಲ್ಲಿ ಯೂಸ್ ಮಾಡೋದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವ್ರದ್ದು ಡ್ರೆಸ್ ಕೂಡ ಹಂಗೆ ಅಲ್ವಾ, ಯಾವ್ದು ಕಲರ್ ಡ್ರೆಸ್ ನಮಗೆ ಇಲ್ಲಿ ಕೂಲಲ್ಲಿ ವೈಟ್ ಎದ್ದು ಕಾಣಿಸಿದ್ರೆ ಇಲ್ಲಿ ನಮಗೆ ಕ್ರೀಮ್ ಎದ್ದು ಕಾಣಿಸುತ್ತೆ. ಬಟ್ ನ್ಯೂಟ್ರಲ್ ಅವರಿಗೆ ಇದು 2 ಕಲರ್ ತುಂಬಾ ಎದ್ದು ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಇದ್ರಲ್ಲೂ ನಾವು ಬ್ಲಶ್ ಕೂಡ 2 ಕಲರ್ ಅಲ್ಲಿ ಯಾವ್ದು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು, ನ್ಯೂಟ್ರಲ್ ಅಂಡರ್ಟೋನ್ ಇರೋರಿಗೆ. ಗೈಸ್, ನಾನಿಲ್ಲಿ ಮಾರ್ಕೆಟಲ್ಲಿ ತುಂಬ ಒಳ್ಳೊಳ್ಳೆ ಬ್ಲಷಸ್ ಯಾವೆಲ್ಲ ಬ್ರ್ಯಾಂಡ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ ನೀವು ತಗೋಬೋದು. ಅಥವಾ ನೀವೇನಾದರೂ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ಈ ಥರ ಕಿಯಾ ಅವ್ರದ್ದು ನ್ಯೂಡ್ ಬ್ಲಷ್ ಪ್ಯಾಲೆಟ್ ಬರುತ್ತೆ, ಅದೊಂದು ತಗೊಳ್ಳಿ. ಅದು ಎಲ್ಲ ಸ್ಕಿನ್ ಟೋನ್ಗೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ಅದನ್ನೇ ಯೂಸ್ ಮಾಡ್ಬೋದು. ಗೈಸ್, ಇದಿಷ್ಟು ನನ್ನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ತುಂಬ ಎಲ್ಲ ವಿಡಿಯೋಸ್ ಮಾಡಿದ್ದೀನಿ, ಪ್ಲೀಸ್ ವಾಚ್ ಇಟ್ ಗೈಸ್. ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.